ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಎಲ್ಲ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ, ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಎಲ್ಲರದು ಕಾಫಿ ಆಯ್ತಾ ಅಂತ ಕೇಳ್ತಾ, ಎಲ್ಲರೂ ನಗ್ತಾ ನಗ್ತಾ ಇರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೀಗೆ ಒಂದು ರಸ್ತೆ ಮಾರ್ಗದಲ್ಲಿ ಹೋಗ್ತಿದ್ದಾಗ ಈ ಒಂದು ಬಿದಿರಿನ ಕಾಡು ನನ್ನ ಕಣ್ಣು ಮುಂದೆ ಕಾಣಿಸ್ತು. ಗಾಡಿಯನ್ನ ಸೈಡಲ್ಲಿ ನಿಲ್ಲಿಸಿ ಈ ಒಂದು ಕಾಡತ್ರ ಸ್ವಲ್ಪ ಕಾಲ ಕಳೆದು ಹೋಗೋಣ ಅಂತ ಹೀಗೆ ಬಂದೆ. ಸುಮ್ಮನೆ ಕಾಲ ಕಳೆಯೋದು ಹೇಗೆ, ನಿಮ್ಮ ಮುಂದೆನೂ ಬರೋಣ ಅಂತ ಹೇಳಿ ಹಾಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ತುಂಬಾ ಸುಂದರವಾಗಿ ಬೆಳೆದಿದೆ ಈ ಒಂದು ಬಿದಿರಿನ ಗಿಡಗಳು, ಮರಗಳು. ಇದನ್ನ ನೋಡ್ತಾ ಇದ್ರೆ ಮುಸ್ಸಂಜೆ ಹೊತ್ತಿನಲ್ಲಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಪಕ್ಷಿಗಳ ಚಿಲಿಪಿಲಿ ಕಲರವ, ಒಂದು ರೀತಿಯ ನಮ್ಮ ದೈನಂದಿನ ದಿನನಿತ್ಯದ ಕೆಲಸಗಳಲ್ಲಿ ನಾವು ಸ್ಟ್ರೆಸ್ ಆಗ್ತಿರ್ತೀವಿ, ಸ್ಟ್ರೈನ್ ಆಗ್ತೀವಿ, ಅದನ್ನೆಲ್ಲ ಪಕ್ಕಕ್ಕೆ ಸರಿಸಿ ಒಂದು ಕಾಲ ಪ್ರಕೃತಿಯಲ್ಲಿ ನಾವು ಕೂಡ ಒಂದು ರೀತಿಯ ಪ್ರಕೃತಿ ಮುಂದೆ ನಮ್ದು ಏನೂ ಇಲ್ಲ ಅನ್ನೋ ಮನೋಭಾವನೆಯನ್ನ ಬೆಳೆಸ್ಕೊತಾ, ಪ್ರತಿಯೊಂದು ಗಿಡ ಮರಗೂ ಕೂಡ ನಾವು ಹೇಗೆ ಭೂಮಿ ಮೇಲೆ ನಾವು ಮನುಷ್ಯರ ಜಾತಿಯಲ್ಲಿ ಹುಟ್ಟಿ, ಮನುಷ್ಯರ ಕುಲ ಅದಲ್ಲಿ ಹುಟ್ಟಿ ನಾವು ಹೇಗೆ ವಾಸ ಮಾಡ್ತಿದ್ದೇವೆ, ಹೇಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕ ಹಾಕಿದ್ಯಾ, ಆ ಗಿಡ ಮರಗಳಿಗೂ ಕೂಡ ಬದುಕು ಹಾಕಿದೆ. ಇವತ್ತಿನ ಹೆಚ್ಚಾಗ್ತಿರುವ ನಗರೀಕರಣದ ಕಾರಣದಿಂದ ರೈತರ ಜಮೀನುಗಳು ಕಣ್ಮರೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಕುರುಚಲು ಕಾಡುಗಳ ಕಣ್ಮರೆ ಆಗ್ತಾ ಇದೆ. ಯಾವುದೇ ಒಂದು ರಸ್ತೆಯಲ್ಲಿ ನೋಡಿ, ರಸ್ತೆ ಬದಿ ಕುರುಚು ಕಾಣಿಸ್ತಾ ಅದಕ್ಕೆ ಬೆಂಕಿ ಇಟ್ಬಿಡೋದು. ಅಲ್ಲಿ ಬೆಳೆಯತಕ್ಕಂತ ಅಪರೂಪದ ಔಷಧೀಯ ಸಸ್ಯಗಳು ಕಣ್ಮುಂದೆ ಕಾಣಿಸಿದ್ರು ಕೂಡ ಅದೇನಕ್ಕೆ ನಮ್ಗೆ, ಇದೇನಕ್ಕೆ ನಮ್ಗೆ ಅಂತ ಅಸಡ್ಡೆ ಮಾಡ್ತಾ ಬೆಂಕಿ ಹಚ್ಚೋದನ್ನೇ ಈ ಒಂದು ನಾನು ನೋಡ್ತಾ ಇದ್ದೇನೆ ರಸ್ತೆಗಳಲ್ಲಿ. ಕಸ ಗುಡಿಸ ಒಂದು ಕಾರ್ಮಿಕರು ಕಸ ಗುಡಿಸಿ ತರಗಲೆಯನ್ನ ಅದನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಹೊತ್ತೊಯ್ಯೋದು ಏನು ಅಂತ ಹೇಳಿ ಅದಕ್ಕೆ ಗುಡ್ಡಾಗ ಅಲ್ಲೇ ಬೆಂಕಿ ಹಚ್ಚಿ, ಮರದ ಬುಡಗಳಲ್ಲಿ ಬೆಂಕಿ ಹಚ್ಚಿ ಆ ಮರನೂ ಹಾಳು ಮಾಡಿ ಆ ಮರದ ಸಾವಿಗೂ ಕಾರಣಕರ್ತ ಆಗ್ತಿರ್ತಾರೆ. ಇದನ್ನೆಲ್ಲ ನೋಡಿ ಒಂದು ರೀತಿ ಬೇಜಾರಾಗುತ್ತೆ. ನಾವು ಹೇಗೆ ಚೆನ್ನಾಗಿರ್ತೀವಿ, ನಾವು ಹೇಗೆ ಚೆನ್ನಾಗಿ ಬಾಳ್ಬೇಕು ಅಂತಂದ್ರೆ ಗಿಡ ಮರಗಳು ಮುಖ್ಯ ಆಗುತ್ತೆ, ಪಕ್ಷಿಗಳು ಪ್ರಾಣಿಗಳು ಕೂಡ ಮುಖ್ಯ ಆಗುತ್ತೆ. ಕಾಲ ಕಾಲಕ್ಕೆ ಮಳೆ ಏಕ್ ಬರಲ್ಲ, ಗಿಡ ಮರಗಳನ್ನ ಕಡಿತಾ ಇರೋದ್ರಿಂದ ಅದನ್ನ ಈ ಒಂದು ಹೆಚ್ಚಿನ ನಗರೀಕರಣ ಆಗ್ತಾ ಇರೋದ್ರಿಂದ ಈಗ ಬೇರೆ ಗ್ರೇಟರ್ ಮೈಸೂರು ಅಂತ ಬೇರೆ ಮಾಡಿಬಿಟ್ಟಿದ್ದಾರೆ. ಹಳ್ಳಿಗಳ ವಾತಾವರಣ ಹಳ್ಳಿಗಳಾಗಿರಕ್ ಬಿಡದೆ ಅದಕ್ಕೆ ದೊಡ್ಡ ನಗರೀಕರಣ ಮಾಡ್ತೀವಿ ಅಂತ ಕುಣಿತಾ ಇದ್ದಾರೆ. ಇವೆಲ್ಲವನ್ನು ನೋಡ್ತಾ ಹೋದ್ರೆ ನಾವು ನಮ್ಮ ಒಂದು ಜನರೇಷನ್ಗೆ ಇವೆಲ್ಲ ನಾಪತ್ತೆ ಆಗೋಗುತ್ತೆ. ಮುಂದಿನ ನಮ್ಮ ಮಕ್ಳು ಏನ್ ಬರ್ತಾರೆ, ಒಂದು ಆಕ್ಸಿಜನ್ ಬ್ಯಾಗ್ ಇಟ್ಕೊಂಡು ಜೀವನ ಮಾಡುವಂತ ಪರಿಸ್ಥಿತಿ ಇದೆ. ಜೋಬ್ನಲ್ಲಿ ಎಲ್ಲಾ ತರ ಮಾತ್ರೆಗಳನ್ನ ಇಟ್ಕೊಂಡು ಊಟ ಮಾಡೋದನ್ನೇ ಒಂದು ಮಾತ್ರೆ ಮುಖಾಂತರ ಊಟ ಮಾಡುವಂತ ಪರಿಸ್ಥಿತಿ ದೂರ ಏನು ಇಲ್ಲ ಅಂತ ಅನ್ಸುತ್ತೆ. ನೀವೇನು ಹೇಳ್ತೀರಾ, ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಒಂದು 2 ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.